ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸೆಬಿ ನಿಮಗೆ ಹೇಳಿದ ತಕ್ಷಣ ಗೊತ್ತಾಗಿಬಿಡ್ತದೆ. ನಮ್ಮ ಏನಪ್ಪ ಅಂತಂದ್ರೆ ಈ ದೇಶದ ಶೇರ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುವಂಥ ಕೇಂದ್ರ, ನಿಯಂತ್ರಣ ಕೇಂದ್ರ. ಇಲ್ಲಿವರೆಗೆ ಮಾಧವಿ ಪುರಿ ಬೊಚ್ ಅದರ ಚೇರ್ಮನ್ರಾಗಿದ್ದರು. ಅವರು ರಿಟೈರ್ ಆದರು ಫೆಬ್ರವರಿ 28ಕ್ಕೆ. ಈಗ ಹೊಸದಾಗಿ ಅವ್ರ ಜಾಗದಲ್ಲೇ ಏನಪ್ಪ ಅಂದ್ರೆ ಈ ತುಹಿನ್ ಕಾಂತಾ ಪಾಂಡೆ ಅನ್ನುವಂಥವ್ರು ಇವತ್ತು ಚೇರ್ಪರ್ಸನ್ನಾಗಿ ಆಯ್ಕೆಯಾಗಿದ್ದಾರೆ. ಸಬಿದ್ ತುಹಿನ್ ಕಾಂತಾ ಪಾಂಡೆ. ಇದು ಸರ್ಕಾರ ನೇಮಿಸಿದಂತ ಬೇರೆ ಹೇಳಬೇಕಾಗಿಲ್ಲ. ಯಾಕಂತಂದ್ರೆ ಈಗಿದ್ದಂತಹ ಮಾಧವಿಪುರಿ ಬುಚ್ ಅವರು ಸಹಿತ ಒಬ್ಬ ಕಾರ್ಪೊರೇಟರ್ ಇದ್ದರು, ಅದು ಹೆಡ್ ಆದರು. ಅವ್ರ ಸಂದರ್ಭದಲ್ಲಿ ಸಾಕಷ್ಟು ಒಂದು ಘಟನೆಗಳು ಆಗಿ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಶೇರ್ ಮಾರ್ಕೆಟ ತೊಂದರೆಯನ್ನು ಅನುಭವಿಸ್ತು ಅನ್ನುವಂಥದ್ದನ್ನು. ಅದರಲ್ಲೂ ಅದಾನಿ ಅಂಬಾನಿ ಅವರ ಷೇರುಗಳ ಮೇಲೆ ಇರುವಂಥ ನಿಯಂತ್ರಣ, ಎಡತ, ತಮಗೆ ಬೇಕಾದಂಥ ಇಡೀ ಒಂದು ಸೆಬಿಯಲ್ಲಿ ಬೇಕಾದಂಗೆ ದುಡಿಸ್ಕೊಳ್ಳುವಂಥದ್ದು, ಅದರಿಂದ ದುಡ್ಡು ಕಮಾಯಿ ಮಾಡುವಂಥದ್ದು, ಫೇಕ್ ನ್ಯೂಸ್ಗಳು ಹಬ್ಬಿಸುವಂಥದ್ದು, ಶೇರ್ಗಳನ್ನ ಏರಿಸೋದು ಇಳಿಸೋದು ಮಾಡುವಂಥದ್ರಿಂದಾಗೆ ಇಡೀ ಶೇರ್ ಮಾರ್ಕೆಟ್ ಇವತ್ತು ಏನಪ್ಪ ನಂಬಿಕೆ ಅರ್ಹ ಏನಪ್ಪ ಇದು ಅನ್ನುವಂಥದ್ದು. ಕಳೆದ ಈ ಒಂದು 5 ವರ್ಷಗಳಲ್ಲೇ ವಿಶೇಷವಾಗಿ ಒಂದು ಅಂದಾಜಿನ ಪ್ರಕಾರ ಇಲ್ಲೇ ದುಡ್ಡ 300 ಲಕ್ಷ ಕೋಟಿಗಳವರೆಗೆ ಇಲ್ಲಿ ಇಳಿತಗಳ ಅನುಭವಿಸಿದೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಈ ಕಳೆದ 5 ತಿಂಗಳುಗಳಿಂದಂತೂ ಮಾರ್ಕೆಟ್ನಿಂದ ದುಡ್ಡು ಗಾಯಬನ ಆಗ್ತಾ ಇದೆ. ಅಂದಾಜು ಒಂದು 90 ಲಕ್ಷ ಕೋಟಿ ಅಂದರೆ $1 ಟ್ರಿಲಿಯನ್ ದುಡ್ಡು ಹೊರಗೆ ಹೋಗ್ಯದ. ಇಲ್ಲಿ ದುಡ್ಡು ಬಿಡೋಕೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ತಯಾರಿಕಾ ರಂಗ ಆಗಿರ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಕ್ಟರ್ ಆಗಿರ್ಬೋದು, ಇನ್ನುಳಿದ ಇವತ್ತು ರೈಲ್ವೆ ಸೈಡ್ ಲಾಸ್ದಾಗ ಕಾಣ್ತಾ ಇದೆ ಶೇರುಗಳು. ಇದು ಭಾಳ ನಾವು ಗಮನಿಸಬೇಕಾಗಿದ್ದು. ಇನ್ನುಳಿದ ಎಲ್ಲ